ಪ್ರಿಯ ದೇವಜನರೇ, ಈ ದಿನದ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಯಾಕೋಬನು 1ನೇ ಅಧ್ಯಾಯ 2ನೇ ವಾಕ್ಯದಿಂದ ಹೇಳ್ತಾ ಇದೆ, ನನ್ನ ಸಹೋದರರೇ, ನೀವು ನಾನಾ ವಿಧವಾದ ಸಂಕಟಗಳಿಂದ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ. ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ಯಾವುದರಲ್ಲಿಯೂ ಕಡಿಮೆ ಇಲ್ಲದಾಗಿರುವಿರಿ. ತಾಳ್ಮೆಯು ಸಿದ್ಧಿಗೆ ಬಂದಾಗ ನೀವು ಸಂಪೂರ್ಣರಾಗುವಿರಿ. ಸಿದ್ಧರಾಗುವರು, ಯಾವುದರಲ್ಲಿಯೂ ಕಡಿಮೆ ಇಲ್ಲದವರಾಗುವಿರಿ. ಪ್ರಿಯ ಜನರೇ, ನಮಗೆ ನಾನಾ ವಿಧವಾದ ಸಂಕಟಗಳು ಬರ್ತವೆ. ನಮಗೆ ತೊಂದರೆಗಳು ಬಂದಾಗ ಅದು ನಮಗೆ ಆಗುವಂಥ ಆನಂದ ಅನ್ನಿಸ್ಕೊಳ್ಬೇಕು. ನಾವು ದೇವರಲ್ಲಿ ನಂಬಿಕೆ ಪ್ರಾರ್ಥಿಸುವಾಗ ನಮಗೆ ನಾನಾ ರೀತಿಯಲ್ಲಿ ಸೈತಾನಗಳು ತೊಂದರೆಗಳನ್ನು ಕೊಡ್ತಾನೆ. ಅದು ನಮಗೆ ಬಲ, ದೇವರ ನಮಗೆ ಬಲ ಆಗುತ್ತದೆ. ಅದೇ ರೀತಿ ನಮಗೆ ಸಂಕಟಗಳು ಬಂದಾಗ ನಾವು ಅದನ್ನು ತಪ್ಪೆಂದು ಭಾವಿಸಿದೆ. ದೇವರು ಕೊಟ್ಟ ನಮಗೆ ಇವರ ಆನಂದ, ದೇವರು ನಮಗೆ ಶೋಧಿಸ್ತಿದ್ದಾರೆ. ನಾವು ಒಳ್ಳೆ ರೀತಿಯಲ್ಲಿ ಇರಬೇಕಂದ್ರೆ ನಮ್ಮನ್ನ ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ತಿದ್ದಾರೆ. ಆ ರೀತಿಯಲ್ಲಿ ನಾವು ದೇವರಲ್ಲಿ ನಂಬಿಕೆ ಪ್ರಾರ್ಥಿಸಿದರೆ ನಾವು ಬರುವ ಕಷ್ಟಗಳು, ಸಂಕಟಗಳೆಲ್ಲ ನಮಗೆ ತಾಳ್ಮೆಗೆ ಸಿದ್ಧರಾಗುತ್ತೀವಿ. ಅದೇ ರೀತಿ ನಾವು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಭಕ್ತಿಯಿಂದ ಬೈಬಲನ್ನು ಓದಬೇಕು. ಆವಾಗ ನಾವು ದೇವರ ರಾಜ್ಯವನ್ನು ಕಾಣಲು ಸಿದ್ಧರಾಗುತ್ತೀವಿ. ಅಲ್ಲಲ್ಲಿ ಪ್ರೈಸ್ ಲಾರ್ಡ್.